ಮಾರುತಿ ಸಿಯಾಜ್ ಅಂತೇಳಿ ಟಾಪ್ ಎಂಡ್ ಸರ್. ಪ್ರೈಸ್ ಬಂದು ಒಂದು 7 lakh ಹೇಳ್ತೀನಿ, ಒಂದು 6.5 ಕೊಡ್ತೀನಿ ಸರ್. ಇದು ಮಾರುತಿ ಸ್ವಿಫ್ಟ್ ಸರ್, ಇದು 525 ಹೇಳ್ತೀನಿ, ಒಂದು 510 ಕೊಡ್ತೀನಿ. 10 ಸೆಕೆಂಡ್ ಓನರ್ ಗಾಡಿ. ಇದು ಒಂದು 360 ಹೇಳ್ತೀನಿ ಸರ್, ಒಂದು 340 ಕೊಡ್ತೀನಿ. ವರ್ಣ ಫ್ರೂಡಿ ಓಲ್ಡ್ ವರ್ಷನ್ ವರ್ಣ. ಇದು ಒಂದು 3 lakhs ಹೇಳ್ತೀನಿ, 275 ಕೊಡ್ತೀನಿ ನಾನು. 8 ಸೀಟರ್ ಗಾಡಿ ಇದು ಬಂದಿತ್ತು ಸರ್ 3,75,000 ಹೇಳ್ತೀನಿ, 3,60,000 ಕೊಡ್ತೀನಿ. ಮಾರುತಿ ಸ್ವಿಫ್ಟ್ ವಿಡಿ ಆಪ್ಷನಲ್ ಅಂತ ಇದು 6 ಲಕ್ಷ ಹೇಳ್ತೀನಿ, ಒಂದು 585 ಕೊಡ್ತೀನಿ ಸರ್. ಇದು ವರ್ಣ ಫ್ರೂಡಿಕ್ EX ಅಂತ ಹೇಳಿ ಸರ್, 6 ಲಕ್ಷ ಹೇಳ್ತೀನಿ, 585 ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ RTO ಚಾರ್ಜಸ್ ಇರೋದಿಲ್ಲ ಸರ್. ರಿಡ್ಸ್ VXI ಸರ್, ಇದು ಆಲ್ಟೋ LXI ಸರ್ ಇದು ಸರ್. ಇದು ಬಂದು 1,75,000 ಹೇಳ್ತೀನಿ, 165 ಕೊಡ್ತೀನಿ ಸರ್ ಫೈನಲ್. ರೆನಾಲ್ಟ್ ಕ್ವಿಡ್ ಅಂತ RXT ಸರ್, ಇದು ಬಂದು 3,75,000 ಹೇಳ್ತೀನಿ, ಫೈನಲ್ ಪ್ರೈಸ್ ಬಂದು 3,50,000 ಕೊಡ್ತೀನಿ ಸರ್. ಇದು ಬಂದು ವ್ಯಾಗನಾರ್ LXI, ನಿಮಗೆ ಇದು 1,90,000 ಹೇಳ್ತೀನಿ, ಒಂದು 180 ಕೊಡ್ತೀನಿ. ಇದು ಕೂಡ ವ್ಯಾಗನಾರು 160 ಹೇಳ್ತೀನಿ ಸರ್, ಇದು 140 ಕೊಡ್ತೀನಿ ಸರ್. ಸರ್ ಇದು ಮಾರುತಿ ಕಂಪ್ನಿದು ಜೆನ್ ಎಸ್ಟಿಲೋ ಅಂತ ಸರ್, ಇದು 185 ಹೇಳ್ತೀನಿ, 170 ಕೊಡ್ತೀನಿ ಸರ್ ಇದು ಫೈನಲ್. ಹಾಯ್ ವೀಕ್ಷಕರೇ, ನಮಸ್ಕಾರ. ನಾವು ಇವತ್ತಿದ್ದೀವಿ ಹೌಸಿಂಗ್ ಬೋರ್ಡ್ ಕಾಮಾಕ್ಷಿಪಳ್ಳಿ ಹತ್ರ ಗೋಲ್ಡನ್ ತಿರುಮಲ ಕಾರ್ ಶೋರೂಮ್ ಬಂದಿದ್ದೀವಿ. ಇಲ್ಲಿ ಕೂಡ ತುಂಬ ಜನ ಹೇಳ್ತಾ ಇದ್ರು ಈ ಕಾರ್ ಶೋರೂಮ್ ಬಗ್ಗೆನೂ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ಅಂತ. ಇಲ್ಲಿ ಈ ಶೋರೂಮಲ್ಲಿ ಯಾವ್ಯಾವ ಕಾರ್ಗಳಿದೆ, ಲೋನ್ ಅವೈಲಬಲ್ ಇದೆಯಾ, ಸರ್ವಿಸ್ ಪ್ರೊವೈಡ್ ಮಾಡ್ತಾರಾ, ಎಲ್ಲ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. 8 ಸೀಟ್ರ್ ಗಾಡಿ ಇದು, 2018-19 ರಿಜಿಸ್ಟ್ರೇಷನ್ ಗಾಡಿ. ಇದು ಬಂದು ತುಂಬ ಚೆನ್ನಾಗಿದೆ ನಿಮಗೆ. ಆಮೇಲೆ 8 ಸೀಟ್ರ್ ಬಂದು ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ. 24,000 ಓಡಿದೆ ಇದು ಕಿಲೋಮೀಟ್ರು ಜಿನಿಯನ್ ಆಗಿ. ಮತ್ತು ನೀವು ಎಲ್ಲೇ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಟೈರ್ ಕಂಡೀಷನಿಂದ ಹಿಡ್ದು ಬಾಡಿ ಲೈನಿಂಗ್ ಹಿಡ್ದು ಎಲ್ಲ ಚೆನ್ನಾಗಿದೆ ಆರಾಮಾಗಿ. ಮತ್ತು ಫ್ಯಾಮಿಲಿಗೆ ಯೂಸ್ ಮಾಡ್ಬೋದು, ಬೇರೆ ವರ್ಕಿಗೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಹಾಂ, ಏನು ರೇಟ್ ಸರ್ ಇದು ಬಂದಿತ್ತು ಸರ್ 3,75,000 ಹೇಳ್ತೀನಿ, 3,60,000 ಕೊಡ್ತೀನಿ. ಯಾವುದೇ ಕಮಿಷನ್ ಇಲ್ಲ, ಮತ್ತು RTO ಚಾರ್ಜಸ್ ತಗೊಳ್ಳಲ್ಲ. ನೀವು ಕರ್ನಾಟಕ TV ಕಡೆಯಿಂದ ಬಂದರೆ ನಿಮ್ಗೆ RTO ಚಾರ್ಜಸ್ಸು ಫ್ರೀ ಇರುತ್ತೆ. ನೀವು ಎಲ್ಲಿಂದ ಯಾವ RTOದಾದರೂ RTO ಚಾರ್ಜಸ್ಸು ಫ್ರೀ ತೊಗೊಳ್ಳಲ್ಲ, ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ, ಫ್ರೀ ಆಫ್ ಕಾಸ್ಟಲ್ಲಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಏನು ತೊಂದರೆ ಇಲ್ಲ. ಮತ್ತು ಫ್ಯಾಮಿಲಿ ಮೇಂಟೆನೆನ್ಸ್ ಗಾಡಿ, ಎಲ್ಲದಕ್ಕೂ ಅನುಕೂಲ, ಉತ್ತಮವಾಗಿದೆ ಗಾಡಿ. ನೀವು ಬನ್ನಿ, ನೀವು ಒಂದು ಸಲ ಬಂದು ಟ್ರಯಲ್ ನೋಡಿದ್ರೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಏನು ಸರ್ ಫೈನಲ್ ಪ್ರೈಸು 3,60,000 ಕೊಡ್ತೀನಿ ಸರ್. ಸರ್ ಇದು ಬಂದು ಮಾರುತಿ ಸ್ವಿಫ್ಟು ವಿಡಿ ಆಪ್ಷನಲ್ ಅಂತ. ಇದು ನಿಮ್ಗೆ ಆಪ್ಷನಲ್ ಅಂದರೆ ABS, ಏರ್ ಬ್ಯಾಗು ಮತ್ತು ಆಟೋ ಕಾಪು ಎಲ್ಲ ಬರುತ್ತೆ. 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದು. ಇದು ಬಂದು 81,000 ಓಡಿದೆ, ರೆಕಾರ್ಡೆಡ್. ಇದೂ ಶೋರೂಮಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಬೋದು, ಏನು ತೊಂದರೆ ಇಲ್ಲ. AC ಗಾಡಿ. ಪ್ರೈಸ್ ಬಂದು ಸರ್ ಇದು ಒಂದು 6 ಲಕ್ಷ ಹೇಳ್ತೀನಿ, ಒಂದು 695 ಕೊಡ್ತೀನಿ, 690 ಕೊಡ್ತೀನಿ. ಇದಕ್ಕೂ ಅಷ್ಟೇ ಯಾವುದೇ RTO ಚಾರ್ಜಸ್ ಇರೋದಿಲ್ಲ. ಸರ್ವಿಸ್ ಅವೈಲೇಬಲ್ ಇದೆ, ಸರ್ವಿಸ್ ಎಲ್ಲ ಫ್ರೀ ಇದೆ ಸರ್. ಇದು ಬಂದು ಒಂದು 585 ಕೊಡ್ತೀನಿ ಸರ್. ಎಲ್ಲ ಅಲಾಯ್ ವೀಲ್ಸ್ ಇದೆ ಸರ್, 5 ಅಲಾಯ್ ವೀಲ್ಸ್ ಇದೆ ಸರ್. ಇದು ವರ್ಣ ಫ್ರೂಡಿಕ್ಕು EX ಅಂತೇಳಿ. ಇದೇನು ವಿಶೇಷತೆ ಅಂದರೆ ಆಟೋಮೆಟಿಕ್ ಗಾಡಿ ಇದು, AMT ಫುಲ್ಲಿ ಲೋಡೆಡ್ ಆಟೋಮೆಟಿಕ್ ಗಾಡಿ ಸರ್. 2016 ಇದು ಸರ್, 85 ಓಡಿದೆ, ಆಟೋಮೆಟಿಕ್ಕು. ಸಿಂಗಲ್ ಓನರ್ ಸರ್, ಇದು ಸಿಂಗಲ್ ಓನರು. ಫ್ರೆಶ್ಶಾಗಿ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಇದು ಪ್ರೈಸ್ ಸರ್ ಸರ್ 6 ಲಕ್ಷ ಹೇಳ್ತೀನಿ, ಒಂದು 585 ಕೊಡ್ತೀನಿ ಸರ್. 585 ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ RTO ಚಾರ್ಜಸ್ ಇರೋದಿಲ್ಲ ಸರ್, ನಾವೇ ಹಂಗೆ ಡೈರೆಕ್ಟ್ ಮಾಡಿಕೊಡ್ತೀವಿ ಸರ್, ಅವರಷ್ಟು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಹೌದು, ಇದು ಬಂದು ಸ್ವಲ್ಪ ಫ್ಯಾಮಿಲಿ ಓರಿಯೆಂಟಲ್ ಗಾಡಿ, ತುಂಬ ಪಾಪ್ಯುಲರ್ ಇರುವಂಥ ಗಾಡಿ ಇದು. 2013 ಮಾಡಲು, VXI ಇದು. ಆಲ್ ಪವರ್ ವಿಂಡೋಸ್ ಬರ್ತದೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ. ಮತ್ತು ವೆಲ್ ಮೇಂಟೈನೆಡು. ಹೌದು, ಹಾಂ, ಅಫಿಷಿಯಲ್ ಡಾಕ್ಟರ್ಸ್ ಗಾಡಿ ಇದು. ಅಫಿಷಿಯಲ್ ವೆಲ್ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಟೈರ್ಸ್ ಕಂಡೀಷನ್ ಆಗಲಿ, ಒಳಗಡೆ ಗಾಡಿ ಕಂಡೀಷನ್ ಆಗಲಿ, ಇಂಟೀರಿಯರ್ ಆಗಲಿ ಎಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ, ರಫ್ಯೂಸ್ ಇಲ್ಲ, ಏನಿಲ್ಲ. ಎಕ್ಸ್ಟ್ರಾ ಏನಿಲ್ಲ, ಕಂಪ್ನಿಯಿಂದ ಬಂದಿರೋದು ಏನಿದೆ ಎಕ್ಸ್ಟ್ರಾ ಅದೇ ಇದೆ. ಸೊ ಹೊರಗಡೆಯಿಂದ ಬಂದು ಜನ ತಗೊಳ್ಳೋರಿಗೆ ಸರ್ವಿಸ್ ಹೇಗಿರುತ್ತೆ ಸರ್? ಸರ್ವಿಸ್ ಎಲ್ಲ ಫ್ರೀ ಇದೆ ಸರ್, ಆಲ್ರೆಡಿ ಸರ್ವಿಸ್ ಆಗಿದೆ ಇವಾಗ, ಶೋರೂಮಲ್ಲೇ ಸರ್ವಿಸ್ ಆಗಿದೆ, ಆಲ್ರೆಡಿ ಸರ್ವಿಸ್ ಆಗಿದೆ ಇವಾಗ. ಬಂದರೆ ಅವ್ರು ಟ್ರಯಲೆಲ್ಲ ನೋಡಿ ಅವ್ರ ಗಾಡಿ ಓಕೆ ಆಯಿತು ಅಂದರೆ ಇನ್ನೊಂದು ಸಲ ಅವ್ರ ಮುಂದೆನೂ ವಾಷಿಂಗ್ ಮಾಡಿಸಿ, ನೀಟಾಗಿ ಸರ್ವಿಸ್ ಮಾಡಿಸಿ, ರಬ್ಬಿಂಗ್ ಪಾಲಿಶ್ ಹಾಕಿ ಮಾಡಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಇದು ಸರ್ ರಿಡ್ಸ್ ಸರ್, ಇದು ಬಂದು ರಿಡ್ಸು VXI ಸರ್. ಇದು ಪೆಟ್ರೋಲ್ ವೆಹಿಕಲ್ಲು, ಮತ್ತು ಇದು ಮೈಲೇಜಲ್ಲಿ ನಂಬರ್ 1 ಸರ್. ಇದು
ಎಷ್ಟು ಕೊಡುತ್ತೆ ಸರ್ ಮೈಲೇಜ್? ಮೈಲೇಜು ಪೆಟ್ರೋಲ್ ಮೈಲೇಜ್ ಬಂದು 18ಇಂದ 20ವರೆಗೂ ತೆಗಿಬೋದು ಸರ್ ಮೈಲೇಜ್ ಇದು ಪೆಟ್ರೋಲ್ ಮೈಲೇಜು. ಮತ್ತು 2014 ಮಾಡಲ್ ಇದನ್ನು 14 ಮಾಡಲು ಸಿಂಗಲ್ ಓನರ್ ಸರ್ ಇದು. ರನ್ನಿಂಗ್ ಇದೆ ಸರ್? ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್, ಏನು ತೊಂದರೆ ಇಲ್ಲ. 2014 ಇಂಟೀರಿಯರ್ ಎಲ್ಲ ನೋಡಿ ಏನಿಲ್ಲ, ಚೆನ್ನಾಗಿದೆ ಸರ್. ಎಲ್ಲ ಚೇಂಜ್ ಮಾಡಿ ಹೊಸ್ದಾಗಿ ಮಾಡಿಸಿ ಚೆನ್ನಾಗಿದೆ. ಎಲ್ಲೂ ಒಂದು ಕ್ರಾಚಸ್ ಆಗಲಿ ಏನೇ ಆಗಲಿ ಏನಿಲ್ಲ, ಚೆನ್ನಾಗಿದೆ. ಒಳ್ಳೆ ಮೇಂಟೆನೆನ್ಸ್ ಗಾಡಿ. ಇದು ಎಷ್ಟು ದಿನ ಆಗ್ಬೋದು ಸರ್ ಟ್ರಾನ್ಸ್ಫರ್ ಅದೆಲ್ಲ ತಗೊಳ್ಳೋದು? ಸರ್ ನಾವು 15 ಡೇಸ್ ತೊಗೋತೀವಿ ಸರ್. ಈಗ ಲೋನ್ ಆಪ್ಷನ್ ನೋಡ್ತಾ ಇರ್ತಾರೆ ಕಸ್ಟಮರ್ಸು, ಆ ಲೋನ್ ನಿಮ್ಮ ಕಡೆ? ಹೌದು ಸರ್, ಪಾಪಬಲ್ ಇದೆ ನಮ್ಮ ಕಡೆಯಿಂದ ಲೋನು. 2000 ಮಾರುತಿ ವೆಹಿಕಲ್ಗೆ 2007ಇಂದ ಲೋನ್ ಮಾಡಿಕೊಡ್ತೀನಿ. ಡಾಕ್ಯುಮೆಂಟ್ಸ್ ಏನೇನು ಕೊಡ್ಬೋದು? ಆಲ್ ಓವರ್ ಕರ್ನಾಟಕ ಲೋನ್ ಪರ್ಪಸ್ ಇದೆ. ಎಲ್ಲಿಗೆ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಡಾಕ್ಯುಮೆಂಟೇಷನ್ ಏನೇನು ಕೊಡಬೇಕಾಗಿರುತ್ತೆ? ಡಾಕ್ಯುಮೆಂಟೇಷನ್ ಬಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಅವ್ರು ಐ ಟಿ ಮಾಡಿಸಿದ್ರೆ ಇಲ್ಲ ಇದು ಮಾಡಿಸಿದ್ರೆ ಅದನ್ನು ಕೊಡಬೇಕು. ಮತ್ತು ಇದು ಬಂದು ಆಲ್ಟೋ LXI ಸರ್. ಇದು ಬಂದು 2007 ಹೊಸ್ದಾಗಿ ಅಡಿಷನ್ ಆಗಿ ಇವರು ಮ್ಯಾಗ್ವಿಲ್ ಹಾಕಿದ್ದಾರೆ. ಕಂಪನಿಯಿಂದ ಮ್ಯಾಗ್ವಿಲ್ ಬರೋಲ್ಲ, ಇವರು ಮ್ಯಾಗ್ವಿಲ್ ಹಾಕಿ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿದ್ದಾರೆ. ಚೆನ್ನಾಗಿದೆ ಗಾಡಿ. ಸೀಟ್ ಕವರ್ ಎಲ್ಲ ಹೊಸ್ದಾಗಿ ಮಾಡಿಸಿದ್ದಾರೆ ಸರ್. ಎಲ್ಲ ಮ್ಯಾಚಿಂಗ್ ಇದು ಮಾಡಿಸಿ ಚೆನ್ನಾಗಿ ಮಾಡಿಸಿದ್ದಾರೆ ಸರ್. ಇದು ಬಂದು 1,75,000 ಹೇಳ್ತೀನಿ. 165 ಕೊಡ್ತೀನಿ ಸರ್ ಫೈನಲು. 165 ಕೊಡ್ತೀನಿ ಸರ್. ಇದು 75 ಓಡಿದೆ ಸರ್. ಇದು ಬಂದು ರೆನಾಲ್ಟ್ ಕ್ವಿಡ್ ಅಂತ. ರೆನಾಲ್ಟ್ ಕ್ವಿಡ್ಡಲ್ಲಿ ನಿಮಗೆ RXT ಟಾಪ್ ಎಂಡು. ಹೌದು ಸರ್. ಇದಕ್ಕೂ ABS ಏರ್ ಬ್ಯಾಗು ಎಲ್ಲ ಬರುತ್ತೆ. RXT ಸಿಂಗಲ್ ಓನರ್ ಗಾಡಿ ಇದು. ಜಾಸ್ತಿ ಟ್ರೆಂಡಿಂಗಲ್ಲಿರುವಂಥ. ಹೌದು ಇದೆ. ಇವಾಗ ಫ್ಯಾಮಿಲಿಗೆ ಚಿಕ್ಕದಾಗಿ ಸಿಟಿಲಿ ಓಡಾಡೋದಕ್ಕೆ, ಎಲ್ಲಾದರೂ ಚಿಕ್ಕ ರೋಡು ಸಣ್ಣ ರೋಡ್ಗಳಿಗೆ ಸಿಟಿಲೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ, ಆರಾಮಾಗಿ ವೆಲ್ ಮೇಂಟೈನ್ಡ್ ಹೋಗೋದಕ್ಕೆ ಒಳ್ಳೆ ಚೆನ್ನಾಗಿದೆ ಗಾಡಿ. ಇದು ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಬಂದು 3,75,000 ಹೇಳ್ತೀನಿ. ಫೈನಲ್ ಪ್ರೈಸ್ ಬಂದು 3,50,000 ಕೊಡ್ತೀನಿ ಸರ್. ಇದು ಕಸ್ಟಮರ್ ನೋಡಕ್ಕೆ ಬಂದು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3,50,000 ಕೊಡ್ತೀನಿ. ಇದು ಕೂಡ ಲೋನ್ ಆಗುತ್ತಲ್ಲ ಸರ್? ಹೌದು ಸರ್, ಲೋನ್ ಆಗುತ್ತೆ. ಲೋನ್ ಎಲ್ಲ ನೀವೇ ಮಾಡ್ತೀವಿ? ಎಲ್ಲ ಮಾಡ್ಕೊಡ್ತೀನಿ ಸರ್. ಲೋನು, RTO ಟ್ರಾನ್ಸ್ಫರು ಎಲ್ಲ ಮಾಡ್ಕೊಡ್ತೀನಿ ನಾನು. ಟ್ರಾನ್ಸ್ಫರ್ ನಾವು ಮಾಡಿಸೋಕೆ ಓಡಾಡಬೇಕು. ಹೌದು ಕಡೆಯಿಂದನೇ ಮಾಡಿಸ್ಕೊಟ್ರೆ ಏನಿಲ್ಲ ಸರ್, ಎಲ್ಲ ನಮ್ಮದೇ ಸರ್. ಒಳ್ಳೆ ಅಟ್ರಾಕ್ಟಿವ್ ಲುಕ್, ಸೀಟು ಎಲ್ಲ ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್ ಕರೆಕ್ಟಾಗಿದೆ ಸರ್. ಟೈರ್ ಕಂಡೀಷನ್ನು 90% ಟೈರ್ ಇದೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ ಗಾಡಿ. ಫ್ಯಾಮಿಲಿ ಮೇಂಟೆನೆನ್ಸ್ ಗಾಡಿ ಇದು ಸರ್. ಇದು ಬಂದು ವ್ಯಾಗನಾರು. ಇದು LXI 2008 ಮಾಡಲ್. ಇದು 65,000 ಓಡಿದೆ. 2008 ಪ್ರೈಸ್ ಬಂದಿದೆ ಸರ್ ನಿಮಗೆ. ಇದು 1,90,000 ಹೇಳ್ತೀನಿ. ಒಂದು 180 ಕೊಡ್ತೀನಿ. ಮತ್ತು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಇವಾಗ ಫ್ರೆಶ್ ಟೈರ್ ಹಾಕಿರೋದು ಚೆನ್ನಾಗಿದೆ. ವೆಲ್ ಮೇಂಟೈನ್ ಗಾಡಿ, ಫ್ಯಾಮಿಲಿ ಗಾಡಿ. ವ್ಯಾಗನಾರು ಮತ್ತು ಸ್ಯಾಂಟ್ರೋ, ಆಲ್ಟೋ ಇವೆಲ್ಲ ಸಿಟಿ ಗಾಡಿಗಳು ಒಂಥರ. ಇಂಟೀರಿಯರ್ ನೋಡಿ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹೊಸ್ದಾಗಿ ಸೀಟ್ ಕವರ್ ಮಾಡಿರೋದು ಇದಕ್ಕೂ ಎಲ್ಲ ಇದೆ ಸರ್. ಸರ್ 180 ಕೊಡ್ತೀನಿ ಸರ್. ಇದು ಕಡೆಯಿಂದ ಬಂದರೆ ನಿಮ್ಮ ಫ್ರೀ. ಯಾವುದೇ ಗಾಡಿ ಸರ್, ನಮ್ಮ ಶೋರೂಮಲ್ಲಿ ಯಾವುದೇ ಗಾಡಿ ಆದ್ರೂ ಕರ್ನಾಟಕ ಚಾನಲ್ ಕಡೆಯಿಂದ ಬಂದರೆ RTO ಚಾರ್ಜಸ್ ಇರೋದಿಲ್ಲ. ಇನ್ ಕರ್ನಾಟಕ ಎಲ್ಲಾದ್ರೂ ಟ್ರಾನ್ಸ್ಫರ್ ಚಾರ್ಜ್ ಇರೋದಿಲ್ಲ. ಇದು ಕೂಡ ವ್ಯಾಗನಾರು 2004 ಮಾಡಲ್. ಇದು ಫ್ಯಾನ್ಸಿ ನಂಬರ್ ಇದೆ. ಇದು 4 ಮಾಡಲು ಸೆಕೆಂಡ್ ಓನರ್. ಇದು 1,00,000 ಓಡಿದೆ ಸರ್. ಇದು 160 ಹೇಳ್ತೀನಿ ಸರ್. ಇದು 140 ಕೊಡ್ತೀನಿ ಸರ್. ಆಗಿದೆ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಸರ್, ಏನು ತೊಂದರೆ ಇಲ್ಲ. ಆಗಿದೆ. FC ಎಲ್ಲ ಆಗಿದೆ, ವೆಲ್ ಮೇಂಟೈನ್, ಏನು ತೊಂದರೆ ಇಲ್ಲ. 60% ಟೈರ್ಸ್ ಇದೆ. ಏನು ಸರ್? ಇದೆಷ್ಟು ಕೊಡುತ್ತೆ ಸರ್ ಮೈಲೇಜು? ಸರ್ ಮೈಲೇಜ್ ಇದೆಲ್ಲ ನಿಮಗೆ 15 ಬರುತ್ತೆ ಸರ್. ಒಳ್ಳೆ ಕಂಡೀಷನ್ ಆಗಿರೋದ್ರಿಂದ 15 ಬರುತ್ತೆ. ಕೆಲವೊಂದು ಗಾಡಿಗಳು ಬರೋಲ್ಲ, ಆದರೆ ಇದು ಮೇಂಟೆನೆನ್ಸ್ ಚೆನ್ನಾಗಿರೋದ್ರಿಂದ 15 ಬರುತ್ತೆ, ಏನು ತೊಂದರೆ ಇಲ್ಲ. ಇವೆಲ್ಲ ಸಿಟಿ ಗಾಡಿ ಸರ್, ಎಲ್ಲ ಫ್ಯಾಮಿಲಿ ಮೇಂಟೆನೆನ್ಸ್ ಗಾಡಿಗಳು ಇವು ಸರ್. ಇದು ಮಾರುತಿ ಕಂಪ್ನಿದು ಜೆನ್ ಎಸ್ಟಿಲೋ ಅಂತ. ಇದು ಬಂದು ಪೆಟ್ರೋಲ್ ವೆಹಿಕಲ್ಲು. ಜೆನ್ ಎಸ್ಟಿಲೋ. ಅದರಲ್ಲಿ XI ಅಂತೇಳಿ ವೇರಿಯಂಟ್. ಇದು ಪೆಟ್ರೋಲ್ ವೆಹಿಕಲ್ಲು, ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರು ಸರ್. ಇದು 185 ಹೇಳ್ತೀನಿ. 170 ಕೊಡ್ತೀನಿ ಸರ್. ಇದು ಫೈನಲ್ 170 ಕೊಡ್ತೀನಿ. ಟೈರ್ ಎಲ್ಲ ಹೊಸ್ದಾಗಿ ಹಾಕಿದ್ದೀವಿ. ಒಳಗಡೆ ಇಂಟೀರಿಯರ್ ಅಷ್ಟೇ ಎಲ್ಲ ಹೊಸ್ದಾಗಿ ಸೀಟ್ ಮಾಡಿಸಿರೋದು. ಎಲ್ಲ ಇಂಟೀರಿಯರ್ ಎಲ್ಲ ಹೊಸ್ದಾಗಿ ಫ್ರೆಶ್ ಆಗಿದೆ. ಹೌದು, ಏನು ತೊಂದರೆ ಇಲ್ಲ. ಪೇಂಟಿಂಗು ಅಷ್ಟೇ, ಏನು ಡಲ್ ಆಗಿಲ್ಲ. ಶೋರೂಮಿಂದ ಏನು ಬಂದಿರೋದು ಹಾಗೆ ಇದೆ, ಏನು ತೊಂದರೆ ಇಲ್ಲ.
ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು 72 ಏನೋ ಓಡಿದೆ ಸರ್. ಇದು ಸಿಯಾಜು ಇದು ಮಾರುತಿ ಕಂಪ್ನಿ, ಮಾರುತಿ ಸಿಯಾಜ್ ಅಂತೇಳಿ. ಸಿಯಾಜಲ್ಲಿ ಇದು ZI+, ಅಂದರೆ ಟಾಪ್ ಎಂಡು. ಬಟನ್ ಸ್ಟಾರ್ಟ್ ಬರುತ್ತಿದು. ABS, ಏರ್ ಬ್ಯಾಗು ಎಲ್ಲ ಇದೆ. ಇದು ಮ್ಯಾಗ್ ವೀಲ್ಸ್, ಅಲೈ ವೀಲ್ಸು ಹೌದು ಬರುತ್ತೆ. ಬ್ಯಾಕ್ ಕ್ಯಾಮ್ರಾ, ಅಲೈ ವೀಲ್ಸು, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಬಂದು ಸಿಂಗಲ್ ಓನರ್ ಗಾಡಿ. 89,000 ಓಡಿದೆ. ಎಲ್ಲ ಶೋರೂಮ್ ಸರ್ವಿಸೇ. ಪ್ರೈಸ್ ಸರ್ ಇದು? ಸರ್ ಪ್ರೈಸ್ ಬಂದು ಒಂದು 7 ಲ್ಯಾಕ್ ಹೇಳ್ತೀನಿ, ಒಂದು 6.5 ಕೊಡ್ತೀನಿ. 6.5 ಕೊಡ್ತೀನಿ ನಿಮ್ಮ TV ಕಡೆಯಿಂದ ಬಂದರೆ. ಬೇಡಿಕೆ ಹೌದು. ಲೆದರ್ ಸೀಟ್ ಇದೆ ಇಂಟೀರಿಯರು. ಸರ್ 6.5 ಕೊಡ್ತೀನಿ ಸರ್. ಸರ್ ಇದು ಬಂದು ವರ್ಣ ವರ್ಣ ಅಂತ ಓಲ್ಡ್ ವರ್ಣ. ಇದು ಓಲ್ಡ್ ವರ್ಷನ್ ವರ್ಣ. ಇದು 2009 ಮಾಡಲಿದು. ಸ್ವಲ್ಪ ಕ್ರೇಜ್ ಇರೋ ಗಾಡಿ. ಸ್ಪೋರ್ಟ್ಸ್ ವೆಹಿಕಲ್ ಟೈಪ್. ಇದು ಸ್ಪೋರ್ಟ್ಸ್ ವರ್ಷನ್ ಟೈಪು ವರ್ಣ. ಅಂದರೆ ಇದು ಒಂದು 85 ಓಡಿದೆ ಸರ್. 85 ಓಡಿದೆ. ಇದು 2009 ಮಾಡಲು. ಇದು ಒಂದು 3 ಲ್ಯಾಕ್ಸ್ ಹೇಳ್ತೀನಿ, 275 ಕೊಡ್ತೀನಿ ನಾನು. ಇದು ಹೌದು. ಎಲ್ಲೂ ಒಂದು ಕ್ರಾಚಸ್ ಇಲ್ಲ, ಏನಿಲ್ಲ, ಏನು ಆಲ್ಟ್ರೇಷನ್ ಇಲ್ಲ ಸರ್. ಕಂಪ್ನಿ ಹೆಂಗೆ ಬಂದಿದೆ ಹೆಂಗಿದೆ. ಒಳಗಡೆ ಸೀಟ್ ವೆಲ್ ಮೇಂಟೈನ್ಡ್, ಏನು ತೊಂದರೆ ಇಲ್ಲ. ಇದು ಇನ್ನೂ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಒಂದು ಕ್ರಾಚಸ್ ಆಗಲಿ ಇಲ್ಲ ಗಾಡಿ ಡಲ್ ಆಗಿರೋದಾಗಲಿ ಏನೂ ಇಲ್ಲ. ವೈಟ್ ಕಲರ್ ಚೆನ್ನಾಗಿದೆ. ಲುಕಿಂಗ್ ಚೆನ್ನಾಗಿದೆ ಸರ್. ಸೊ ಇದು ಫೈನಲ್ ಪ್ರೈಸ್ ಏನಂದ್ರೆ ಸರ್? ಸರ್ 275 ಕೊಡ್ತೀನಿ. ಬಟ್ ಇದಕ್ಕೆ ಲೋನ್ ಆಗಲ್ಲ ಸರ್? ಲೋನ್ ಆಗುತ್ತೆ ಏನು ಸರ್ ಇದು? ಇಲ್ಲ, ಲೋನ್ ಆಗಲ್ಲ ಇದಕ್ಕೆ. ಮಾರುತಿ ಕಂಪನಿಗೆ ಮಾತ್ರ ಅಪ್ ಟು 2008ಇಂದ ಲೋನ್ ಮಾಡಿಕೊಡ್ತೀನಿ ಸರ್. ಇದು ಮಾರುತಿ ಸ್ವಿಫ್ಟು VDI ಅಂತೇಳಿದು. ಅದು ವೈಟ್ ಕಲರು. ಭಾರಿ ಡಿಮ್ಯಾಂಡ್ ಇರುವಂಥ ವೆಹಿಕಲ್ಸ್ ಇವೆಲ್ಲ. ಮಾರುತಿ ಕಂಪ್ನಿನೇ ಅಷ್ಟು. ಹೌದು. ಇದು ಡೀಸೆಲ್ಲು, 2014 ಮಾಡಲು ಡೀಸೆಲ್ಲು. ಸಿಂಗಲ್ ಓನರ್ ಗಾಡಿ. 84,000 ಓಡಿದೆ. ಇದು ಸೆಕೆಂಡ್ ಓನರು ಸರ್. ಇದು 525 ಹೇಳ್ತೀನಿ, ಒಂದು 510 ಕೊಡ್ತೀನಿ. ಫೈನಲ್ ಪ್ರೈಸು 5,10,000 ಕೊಡ್ತೀನಿ. ಹೌದು ಸರ್. ಟೈರ್ ಎಲ್ಲ ಹೊಸ ಟೈರ್ ಇದೆ. ಈಗ ಫ್ರೆಶ್ ಆಗಿ 4 ಹೊಸ ಟೈರ್ ಹಾಕಿದ್ದಾರೆ. ಒಳ್ಳೆ ಕಂಡೀಷನ್ ಇದೆ, ಏನು ತೊಂದರೆ ಇಲ್ಲ. ಸರ್ವಿಸ್ ಆಗಿದೆ, ಶೋರೂಮ್ ಸರ್ವಿಸ್ ಆಗಿದೆ. ಇವಾಗ ಎಲ್ಲ ಚೆನ್ನಾಗಿದೆ ಸರ್. ಚೇಂಜ್ ಮಾಡಿಸಿದ್ದಾರೆ ಸೀಟ್ ಕವರ್. ಕಂಪ್ನಿದಲ್ಲ, ಇದು ಬೇರೆ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಚೆನ್ನಾಗಿದೆ ಗಾಡಿ. ಹೌದು ಸರ್. ಇದೆ ಸರ್. ಇದೆ ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಇದೆ ಇದರಲ್ಲಿ. ಸರ್ ಇದು 510 ಕೊಡ್ತೀನಿ ಸರ್. 5,10,000 ಕೊಡ್ತೀನಿ ಫೈನಲ್ ಪ್ರೈಸು ಸರ್. ಇದು ಬಂದು 2010 ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ಶಾಗಿ ಇನ್ಸೂರೆನ್ಸ್ ಕಟ್ಟಬೇಕು ಇವಾಗ. ಯಾರು ತಗೊಳ್ಳೋರಿಗೆ ಫ್ರೆಶ್ಶಾಗಿ ಮಾಡಿಕೊಡ್ತೀನಿ ಇನ್ಸೂರೆನ್ಸು. ನಾವೇ ಮಾಡಿಕೊಡ್ತೀವಿ. 1,02,000 ಓಡಿದೆ. ರೆಕಾರ್ಡೆಡು, ಶೋರೂಮ್ ರೆಕಾರ್ಡು. ಶೋರೂಮ್ ರೆಕಾರ್ಡು. ಎಲ್ಲೂ ಒಂದು ಟಚಪ್ ಆಗಲಿ ಇನ್ನೊಂದಾಗಲಿ ಆಕ್ಸಿಡೆಂಟ್ ಆಗಿ ಏನೂ ಒಂದಿಲ್ಲ. ಇದು ಅಷ್ಟೇ ಮೇಂಟೈನ್ ಮಾಡಿದ್ದಾರೆ. ಇದು ಒಂದು 360 ಹೇಳ್ತೀನಿ ಸರ್. ಒಂದು 340 ಕೊಡ್ತೀನಿ. 340 ಕೊಡ್ತೀನಿ. ಅದೇ ನಾನು ಫಸ್ಟೇ ಹೇಳ್ದಂಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ RTO ಚಾರ್ಜಸ್ ಇರೋದಿಲ್ಲ. ಹೌದು, RTO ಚಾರ್ಜಸ್ ಫ್ರೀ ಆಫ್ ಕಾಸ್ಟು ನಮ್ಮ ಕಡೆಯಿಂದ. ಅದೊಂದು ಬೆನಿಫಿಟ್ಟು ನಾವು ಮಾಡಿಕೊಡ್ತೀವಿ. ಹೌದು, ಚೆನ್ನಾಗಿದೆ. ಗಾಡಿಗೆ ತಕ್ಕಂತೆ ಸೀಟ್ ಹೊಸ್ದಾಗಿ ಲೆದರ್ ಸೀಟ್ ಹಾಕಿದ್ದಾರೆ.